ಸಾರಿಗೆ ಸಚಿವರಿಗೆ ಚಿಲ್ಲರೆ ಕೇಳಿದ್ದ ಕಂಡಕ್ಟರ್ ಸಸ್ಪೆಂಡ್. ಸಾರಿಗೆ ಸಚಿವರು ಮಾಸ್ಕ್ ಧರಿಸಿ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ. ಹೆಬ್ಬಾಳದಿಂದ ಭೂಪಸಂದ್ರಕ್ಕೆ ಬಿಎಂಟಿಸಿ ಬಸ್ ಏರಿ ರಿಯಾಲಿಟಿ ಚೆಕ್. ₹6 ಟಿಕೆಟ್ಗೆ ₹100 ಕೊಟ್ಟು ಸಚಿವರಿಗೆ ಚಿಲ್ಲರೆಗಾಗಿ ಕಂಡಕ್ಟರ್ ತಾಕೀತು. ಟಿಜಿ ರಾಮಕೃಷ್ಣನನ್ನು ಬಿಎಂಟಿಸಿ ಇದೀಗ ಅಮಾನತು ಮಾಡಿ ಆದೇಶ. ಯುಜಿಸಿಇಟಿ ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಪ್ರಕಟ. ನಿಗದಿತ ದಿನಾಂಕಕ್ಕಿಂತ ಮುಂಚಿತವಾಗಿಯೇ ಫಲಿತಾಂಶ. ಜುಲೈ 9ರವರೆಗೆ ವಿದ್ಯಾರ್ಥಿಗಳು ದಾಖಲಿಸಿದ್ದ ಇಚ್ಛೆಗಳು, ಆಯ್ಕೆಗಳ ಆಧಾರದ ಮೇಲೆ ತಯಾರಿಸಲಾದ ಫಲಿತಾಂಶ. ಅಸಮಾಧಾನ ಇದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಬಹುದು. ಆಕ್ಷೇಪಣೆ ಇದ್ದಲ್ಲಿ ಸಂಜೆ 5 ಗಂಟೆಯೊಳಗೆ ಸಲ್ಲಿಸಿ. ಕಲಬುರಗಿ ಜೈಲಿನಿಂದ 3 ಸಜಾ ಕೈದಿಗಳು ಎಸ್ಕೇಪ್. ತಡರಾತ್ರಿ 3 ಗಂಟೆಗೆ ಜೈಲಿನ ಕಾಂಪೌಂಡ್ ಹಾರಿ ಪರಾರಿ. ಮಸ್ತಾನ್, ಸಂತೋಷ್, ಸಾಗರ್ ಪರಾರಿಯಾದ ಕೈದಿಗಳು ಬೀದರ್ನಲ್ಲಿ ನಡೆದ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಪಟ್ಟಿದ್ರು. ಫರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬಿಡದಿಯಲ್ಲಿ ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್. ಪೊರಕೆ, ಕಲ್ಲು, ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿತ್ತು. ಕಂದಾಯ ಇಲಾಖೆಯ ದೂರಿನ ಅನ್ವಯ 2 ಪ್ರತ್ಯೇಕ ಎಫ್ಐಆರ್. 2 ಎಫ್ಐಆರ್ ಸೇರಿ 20ಕ್ಕೂ ಹೆಚ್ಚು ರೈತರ ಮೇಲೆ ಪೊಲೀಸ್ ಪ್ರಕರಣ. ಯುವತಿಯೊಬ್ಬಳು ತನ್ನ ತಲೆ ಬೋಳಿಸಿಕೊಳ್ಳುವ ವಿಡಿಯೋ ವೈರಲ್. ನನ್ನಮ್ಮ ನನ್ನ ಮದುವೆ ಫಿಕ್ಸ್ ಮಾಡಿದ್ರು ಎಂಬ ಕ್ಯಾಪ್ಷನ್. ಕೀರ್ತನಾ ಮೆನನ್ ಎಂಬ ಈ ಯುವತಿ ಬಾರ್ಬರ್ ಕುರ್ಚಿಯಲ್ಲಿ ಕೂತು ಸೈಲೆಂಟ್ ಆಗಿ ತಲೆ ಬೋಳಿಸಿಕೊಳ್ಳುವುದನ್ನು ವಿಡಿಯೋದಲ್ಲಿ ನೋಡಬಹುದು. ಈ ಕ್ಲಿಪ್ನಲ್ಲಿ ಆಕೆ ಏನನ್ನೂ ಮಾತನಾಡುವುದಿಲ್ಲ ಅಥವಾ ಈ ನಿರ್ಧಾರಕ್ಕೆ ಕಾರಣವನ್ನು ಹೇಳುವುದಿಲ್ಲ.